ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾಸ್ ಕಿಚನ್. ಲಾಸ್ಟ್ ವಿಡಿಯೋನಲ್ಲಿ ಕಾಲ್ ಸೂಪ್ ರೆಸಿಪಿನ ಮಾಡಿದ್ವಿ. ಸೊ ಕಾಲ್ ಸೂಪಿನ ಜೊತೆಗೆ ಅದರಲ್ಲಿರೋ ಲೆಗ್ ಪೀಸಸ್ಸಿಂದ ಲೆಗ್ ಕರಿನ ರೆಡಿ ಮಾಡೋಣ ಬನ್ನಿ. ಅನ್ನೋ ಜೊತೆಗೆ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಹೇಗೆ ಮಾಡೋದಕ್ಕೆ ಲೆಗ್ ಕರಿನ ಅಂತ ನೋಡೋಣ. ಮೊದಲಿಗೆ ಇಲ್ಲಿ ಕುರಿ ಕಾಲನ್ನು ತೊಗೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಕಟ್ ಮಾಡಿ ರೆಡಿ ಮಾಡಿ ಕೊಟ್ಟಿದ್ದಾರೆ. ಮನೆಗೆ ತಂದಮೇಲೆ ಇದನ್ನೆಲ್ಲ ಒಂದ್ಸಲ ಚೆನ್ನಾಗಿ ತೊಳೆದಿಟ್ಕೊಳ್ಳೋಣ. ನೀಟಾಗಿ ನಾವು ಇದನ್ನು ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕಿ ಬೇಯಿಸ್ಕೋಬೇಕು. ಇದನ್ನೆಲ್ಲ ಕುಕ್ಕರ್ಗೆ ಹಾಕಿದ್ದಾದಮೇಲೆ 3 ದೊಡ್ಡ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧದಷ್ಟು ನೀರನ್ನು ಕಾಲ್ ಸೂಪ್ ಕುಡಿಯೋದಕ್ಕೆ ಯೂಸ್ ಮಾಡಿ, ಇನ್ನು ಅರ್ಧದಷ್ಟು ನೀರನ್ನು ಕರಿಗೆ ಯೂಸ್ ಮಾಡ್ತಾ ಇದ್ದೀನಿ. ಈಗ ಸ್ವಲ್ಪ ಅರಿಶಿನ, 1 ಚಿಟಿಕೆಯಷ್ಟು, 1/4 ಸ್ಪೂನಷ್ಟು ಅರಿಶಿನ, ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ಕಾಲ್ ಸೂಪು ಕುಡಿಯೋದಕ್ಕೆ ಯೂಸ್ ಆಗೋಷ್ಟು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ. ಅದ್ರ ಜೊತೆಗೆ ಟೇಸ್ಟಿಗೆ ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನ ಹಾಕ್ಕೊಳ್ಳೋಣ. ಆಗ ಕಾಲ್ ಸೂಪ್ ಕುಡಿಬೇಕಾದ್ರೆ ಸ್ವಲ್ಪ ಖಾರವಾಗಿ ಟೇಸ್ಟಿಯಾಗಿ ಬರುತ್ತೆ. ಆದರೆ ನಾವು ಇಲ್ಲಿ ಕಾಲ್ ಸೂಪ್ ರೆಡಿ ಮಾಡಬೇಕಾದ್ರೆ ಫುಲ್ ನೀರನ್ನು ತೆಗಿದೀರಾ, ಅರ್ಧದಷ್ಟು ನೀರನ್ನು ಮಾತ್ರ ತೆಗೆದಿಟ್ಕೊಳ್ಳೋಣ. ಈಗ ಕುಕ್ಕರ್ ಮುಚ್ಚಳನ ಮುಚ್ಚಿ ಚೆನ್ನಾಗಿ 6ರಿಂದ 7 ವಿಸಿಲನ್ನು ಕೂಗಿಸ್ಕೊಳ್ಳೋಣ. ಕಾಲ್ ಸೂಪ್ ಅಂದರೆ ಅದರಲ್ಲಿರೋ ರಸ ಎಲ್ಲ ಇಳ್ದಿರಬೇಕು. ಈಗ ಇಲ್ಲಿ 2 ಮೀಡಿಯಮ್ ಸೈಜ್ ಈರುಳ್ಳಿಗೆ 2 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದು ಮಸಾಲೆಗೆ ರೆಡಿ ಮಾಡ್ತಾ ಇದ್ದೀನಿ. ಕುಕ್ಕರ್ ತಣ್ಣಗಾಗೋಷ್ಟರಲ್ಲಿ ನಾವು ಈ ಒಂದು ಮಸಾಲೆನ ರೆಡಿ ಮಾಡಿ ಇಟ್ಕೊಳ್ಳೋಣ. ಈಗ ಇಲ್ಲಿ ಅರ್ಧ ಇಂಚಷ್ಟು ಚಕ್ಕೆ, 4 ಲವಂಗ, 1 ಇಂಚಷ್ಟು ಶುಂಠಿ, 1 ಫುಲ್ ಬೆಳ್ಳುಳ್ಳಿ, 1 ಮೀಡಿಯಮ್ ಸೈಜ್ ಟೊಮ್ಯಾಟೊ, ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಫ್ರೈ ಮಾಡಿ ಇಟ್ಟಿರುವಂಥ ಈರುಳ್ಳಿ, 1 ಕಪ್ಪಷ್ಟು ಕೊಬ್ಬರಿ ತುರಿ. ಇದನ್ನೆಲ್ಲ ಈಗ ನಾವು ಮಿಕ್ಸಿ ಜಾರ್ಗೆ ಹಾಕಿ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ನಾವೀಗ ಗ್ರೈಂಡ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಸೊ ಇಲ್ಲಿ ಮಸಾಲ ರೆಡಿಯಾಗಿದೆ. ಹಾಗೆ ಇಲ್ಲಿ ಕುಕ್ಕರ್ ಕೂಡ ತಣ್ಣಗಾಗಿದೆ. ನೋಡಿ, ಇಲ್ಲಿ ಚೆನ್ನಾಗಿ ಕಾಲ್ ಸೂಪು ರಸ ಫುಲ್ ಇಳ್ದಿರಬೇಕು. ಈ ಥರ ಬೇಯಿಸ್ಕೊಳ್ಳೋಣ. ಈ ಒಂದು ರೆಸಿಪಿ ನಿಮಗೆ ಲಾಸ್ಟ್ ವಿಡಿಯೋನಲ್ಲಿ ಸಿಗುತ್ತೆ. ಯಾರೆಲ್ಲ ನೋಡಿಲ್ಲ, ಲಾಸ್ಟ್ ವಿಡಿಯೋನಲ್ಲಿ ಕಾಲ್ ಸೂಪ್ ರೆಸಿಪಿನ ನೋಡಿ. ಸೊ ಇದರ ಜೊತೆಗೆ ನಾವೇನು ಮಾಡಿದ್ದೀವಿ, ಲೆಗ್ ಕರಿನ ರೆಡಿ ಮಾಡ್ತಾ ಇರೋದ್ರಿಂದ ಮಸಾಲೆನ ಈಗ ನಾವು ಈ ಕುಕ್ಕರ್ಗೆ ಲೆಗ್ ಪೀಸಸ್ ಜೊತೆಗೆ ಸೇರಿಸ್ಕೊಳ್ಳೋಣ. ಮನೆಯಲ್ಲೇ ರೆಡಿ ಮಾಡಿರೋವಂಥ ಚಿಲ್ಲಿ ಧನಿಯಾ ಪೌಡರ್. ಸೊ ಇಲ್ಲಿ ಒಣಮೆಣಸಿನ್ಕಾಯಿ, ಖಾರ ಮೆಣಸಿನ್ಕಾಯಿ, ಅದ್ರ ಜೊತೆಗೆ ಧನಿಯಾನ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಸ್ವಲ್ಪ ಉಪ್ಪು, ಯಾಕಂದರೆ ನಾವು ಆಗಲೇ ಫಸ್ಟು ಕಾಲ್ ಸೂಪ್ ಜೊತೆಗೆ ಸ್ವಲ್ಪ ಉಪ್ಪು ಹಾಕಿದ್ವಿ. ಈಗ ಮಸಾಲೆ ಜೊತೆಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡ್ರೆ ಸಾಕು. ಈಗ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು. ಮಸಾಲೆ ಹಸಿ ವಾಸನೆ ಹೋಗೋ ಥರ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ತುಂಬಾ ಸಿಂಪಲಾಗಿ ತುಂಬಾ ಟೇಸ್ಟಿಯಾಗಿರುವಂಥ ಲೆಗ್ ಕರಿ ರೆಡಿಯಾಗಿದೆ. ನೀವು ಕೂಡ ಅನ್ನದ ಜೊತೆಗೆ, ಮುದ್ದೆ ಜೊತೆಗೆ ಈ ಒಂದು ಲೆಗ್ ಕರಿನ ಟ್ರೈ ಮಾಡಿ ಟೇಸ್ಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಟೇಸ್ಟ್ ಹೇಗಿದೆ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೆ ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್.